ನಮಸ್ಕಾರ. ನನ್ನ ಆತ್ಮೀಯ ನಡೆದಾಡುವ ದೇವರಿಗೆಲ್ಲರಿಗೆ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಷಯ ಏನು ಗೊತ್ತುಂಟಾ? ಸೀತೆಯ ಅಸಲಿ ತಾಯಿಯ ಹೆಸರು ನಿಮಗೆ ಗೊತ್ತುಂಟಾ? ಈ ವಿಡಿಯೋವನ್ನು ಪೂರ್ತಿ ನೋಡಿ. ಜಾಸ್ತಿ ಉದ್ದ ಮಾತಾಡೋದಿಲ್ಲ, ನಾನು ಸ್ವಲ್ಪ ಕಮ್ಮಿಯಾಗಿ ನಿಮಗೆ ಹೇಳಿಕೊಡ್ತೇನೆ. ಇದು ಮೈಂಡ್ಸೆಟ್ ವರ್ಕ್ಶಾಪ್ ಕೂಡ, ಮತ್ತು ಬ್ರಹ್ಮಜ್ಞಾನ. ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ಮದ್ದಿಲ್ಲದೆ ನಿಮ್ಮ ಶರೀರದಲ್ಲಿ ಮೆಡಿಸಿನ್ ಇದೆ ಮತ್ತು ಮೆಡಿಕಲ್ ಇದೆ ಅಂತ ನಾನು ಹೇಳ್ತಿದ್ದೇನೆ. ಯಾವುದೇ ಸಮಸ್ಯೆಗೂ ಈ ಮೈಂಡ್ ರೀಸೆಟ್ಟಿಂಗ್ ವರ್ಕ್ಶಾಪ್ಗೆ ನೀವು ಬಂದರೆ ರೋಗಮುಕ್ತ ಜೀವನ. ಮತ್ತೇನು ಗೊತ್ತುಂಟಾ? ನಿಮ್ಮ ಯಾವುದೇ ಸಮಸ್ಯೆ, ಹಣದ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಲಾಭ ಅಂತ ಹೇಳಿದರೆ ಜ್ಯೋತಿಷ್ಯಕ್ಕೆ ಹೋಗುವುದು ನಿಲ್ತದೆ. ಗಲ್ಲಿ ಬೀದಿ ಊರು ಸುತ್ತುವಂಥದ್ದು ಉಳಿತದೆ. ದೇವಸ್ಥಾನಕ್ಕೆ ಹೋಗುವುದು ನಿಲ್ತದೆ. ಯಾಕೆ ಅಂತ ಹೇಳಿದರೆ ನಾನು ನಿಮ್ಮನ್ನು ನಡೆದಾಡುವ ದೇವರು ಅಂತ ಹೇಳಿದ್ದೇನೆ. ನಿಮ್ಮ ನಡೆದಾಡುವ ದೈವತ್ವ ನಿಮ್ಮಲ್ಲಿ ಇದೆ. ನಿಮ್ಮನ್ನು ಬಾಲ್ಯದಲ್ಲಿ ದೇವರು ಅಂತ ಹೇಳಿದ್ದಾರೆ. ಈಗ ನಿಮ್ಮ ದೈವತ್ವ ಎಲ್ಲಿಗೆ ಹೋಯಿತು? ಆ ದೈವತ್ವವನ್ನು ತಿರ್ಗ ಮರುಸ್ಥಾಪನೆ ಮಾಡುವಂಥ ಕೆಲಸವನ್ನು ನಿಮ್ಮ ಶರೀರದಲ್ಲಿ ನಾನು ಮಾಡೋದು, ನಿಮಗೆ ಹೇಳಿಕೊಡೋದು. ಆದ ಮೇಲೆ ನೀವೇ ಸರಿಯಾದ ನಡೆದಾಡುವ ದೇವರುಗಳು. ಈಗ ವಿಷಯಕ್ಕೆ ಬರ್ತೀನಿ. ಸೀತೆಯ ಅಸಲಿ ತಾಯಿಯ ಹೆಸರು ನಿಮಗೆ ಗೊತ್ತುಂಟಾ ಅಂತ ಹೇಳಿದೆ. ನಿಜವಾಗಿಯೂ ಇದನ್ನು ಪೂರ್ತಿಯಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಸೀತೆಯ ಅಸಲಿ ತಾಯಿಯ ಹೆಸರು ಮಂಡೋದರಿ. ಭೂದೇವಿ ಅಲ್ವಾ? ಭೂದೇವಿ 84 ಲಕ್ಷ ಯೋನಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಜಂತುಗೂ ಭೂದೇವಿಯೇ ಪ್ರಧಾನ ತಾಯಿಯಾಗಿದ್ದಾಳೆ. ಆದರೆ ಸೀತೆಯ ಮಾತೆಗೆ ಅಸಲಿ ತಾಯಿ ಇದ್ದಾರೆ ಮತ್ತು ತಂದೆಯೂ ಇದ್ದಾರೆ. ಆದರೆ ಅದನ್ನೆಲ್ಲವನ್ನು ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ದಾರೆ. ಸೀತಾಮಾತೆ ಸರಿಯಾಗಿ ಲಕ್ಷ್ಮಿಯೇ ಸಹ ಹೌದು, ಲಕ್ಷ್ಮಿ ಅಂತಲೇ ಹೇಳ್ಬೋದು, ತೊಂದರೆ ಏನಿಲ್ಲ. ಆದರೆ ಮಂಡೋದರಿ ಹೇಗೆ ತಾಯಿಯಾದಳು ಅಂತ ನಿಮಗೆ ಕೇಳಿದರೆ ಬೆಚ್ಚಿ ಬೀಳಬಹುದು. ಇದು ಕಟ್ಟುಕತೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲ, ನಾನು ನಾಲ್ಗೆ ಚಪ್ಪಲಗೋಸ್ಕರ ಕೂಡ ಇದನ್ನು ಮಾತನಾಡುವುದಿಲ್ಲ. ಯಾಕೆಂತ ಕೇಳಿದರೆ ನನಗಿಂತ ತಿಳಿದವರು ನೀವೇ ಆಗಿದ್ದೀರಿ. ಅದೇ ಸ್ವಲ್ಪ ತಲೆಗೆ ಕೆಲಸವನ್ನು ನೀವು ಕೊಡಿ. ಮಂಡೋ ಅಂತ ಹೇಳಿದರೆ ಕಪ್ಪೆ, ಮಂಡೋದರಿ ಅಂತ ಹೇಳಿದರೆ ಅವಳು ರಾಕ್ಷಸಿ. ಅವಳು ಭೂಮಿಯ ಅಡಿಯಲ್ಲಿರುವಂಥವು. ಭೂಮಿಯಲ್ಲಿ ಉಸಿರಾಡಲಿಕ್ಕೆ ಕಪ್ಪೆಗಳಿಗೆ ಮಾತ್ರ ಗೊತ್ತುಂಟು. ಮತ್ತು ಈ ಮಡಂಜಿ, ಮುಗುಡು ಮೀನು ಅಂತ ಹೇಳ್ತಾರಲ್ವ, ನರ್ತೆ ಮತ್ತು ಆಮೆ ಭೂಮಿಯ ಒಳಗಡೆ ಉಸಿರಾಡ್ತದೆ, ಭೂಮಿಯ ಹೊರಗೆಯೇ ಉಸಿರಾಡ್ತದೆ. ಆದ ಕಾರಣ ಈ ಮಂಡೋದರಿಯ ಹೊಟ್ಟೆಯಲ್ಲಿ ಸೀತೆ ಹುಟ್ಟಲಿಕ್ಕೆ ಕಾರಣ ಏನು? ತಂದೆ ರಾವಣ ಅಲ್ಲ, ತಾಯಿ ಅಂತೂ ಮಂಡೋದರಿ. ಮಂಡೋದರಿ ಒಂದು ದಿವಸ ಗರ್ಭಿಣಿಯಾದಾಗ ರಾವಣನಿಗೆ ಒಂದು ಆಕಾಶವಾಣಿ ಆಯಿತು, ನಿನ್ನ ಮಗಳಿಂದಲೇ ನಿನಗೆ ಮರಣ ಅಂತ. ಇದನ್ನು ಕೇಳಿದ ರಾವಣನಿಗೆ ಮಗಳಾದರೆ ಅಲ್ಲ ನನಗೆ ಸಾವು ಬರುವುದು, ಹಾಗಾದರೆ ಈ ಮಗಳು ಭೂಮಿಗೆ ಬರುವ ಮೊದಲು ಇವಳನ್ನು ಸಾಯಿಸಿದರೆ. ರಾವಣ ಆಲೋಚನೆ ಮಾಡಿದ, ಮತ್ತು ಅವನು ಏನು ಆಲೋಚನೆ ಮಾಡ್ತಾನೆ ಅದನ್ನೇ ಅವನು ಮಾಡ್ತಾನೆ. ಮಂಡೋದರಿ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾದ ಸಂದರ್ಭದಲ್ಲಿ, ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಬಹಳ ರಹಸ್ಯವಾಗಿ ಹೆರಿಗೆ ಮಾಡಿಸ್ತಾನೆ. ಹೆರಿಗೆ ಮಾಡಿಸುವಂಥ ಸಂದರ್ಭದಲ್ಲಿ ಹೆಣ್ಣು ಮಗು ಆಯಿತು. ಹೆಣ್ಣು ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಬಂಗಾರದ ಅದನ್ನು ಸಮುದ್ರಕ್ಕೆ ಬಿಸಾಡ್ತಾನೆ. ಅವನು ಶಿಶುವನ್ನು ಬ್ರಹ್ಮ ಹತ್ಯೆ ದೋಷ ಬರ್ತದೆ, ಶಿಶು ದೋಷ ಬರ್ತದೆ ಅಂತ ಹೇಳಿ, ಅವನು ಬ್ರಾಹ್ಮಣ, ಅವನಿಗೆ ಗೊತ್ತುಂಟು ಮೊದಲೇ ಶಿಶು ಹತ್ಯೆ ಮಾಡಬಾರದು ಅಂತ. ಅದಕ್ಕೆ ಅವನು ಜ್ಯೋತಿಷ್ಯ ಕೂಡ ಸಕಲ ಪಾರಂಗತ, ವೇದವನ್ನು ಅಧ್ಯಯನ ಮಾಡಿದವ, ಎಲ್ಲವೂ ತಿಳಿದಿದೆ ಅವನಿಗೆ.
ಆದ ಕಾರಣ ಆ ಪೆಟ್ಟಿಗೆಯಲ್ಲಿ ಹಾಕಿದಂಥ ಶಿಶುವನ್ನು ಸಮುದ್ರದಲ್ಲಿ ಬಿಡ್ತಾನೆ. ಹೆರಿಗೆ ಮಾಡಿದ್ದಾರೆ ಯಾರು ಅವರನ್ನು ಕೂಡ ಅವನು ಭದ್ರವಾಗಿ ರಹಸ್ಯವಾಗಿ ಅವರನ್ನು ಗೊತ್ತಿಲ್ಲದೆ ಬೇರೆ ಸ್ಥಳಕ್ಕೆ ವರ್ಗಾಯಿಸ್ತಾನೆ. ಮಂಡೋದರಿಗೆ ಈ ವಿಷಯ ಗೊತ್ತಾಗುವುದಿಲ್ಲ, ನಿನ್ನ ಮಗು ಸತ್ತು ಹೋಗಿದೆ ಅಂತ ಹೇಳಿದ್ದಾನೆ. ಮಂಡೋದರಿ ಅದನ್ನು ನಂಬಿದ್ದಾರೆ. ಈ ಮಗು ಸೀದಾ ಸಮುದ್ರದ ಅಲೆಗೆ ಬಂದು ನದಿ ಆಗಿ ಮಿಥಿಲೆ ನಗರದ ಗದ್ದೆಯಲ್ಲಿ ಹೂತು ಹೋಗಿದೆ. ಒಂದು ದಿವಸ ಆ ಜನಕ ಮಹಾರಾಜನಿಗೆ ಜ್ಯೋತಿಷಿಗಳು ಹೇಳಿದರು, ಈ ಬರಗಾಲ ಬಂದಂಥ ಸಂದರ್ಭದಲ್ಲಿ ನಿನ್ನ ಭೂಮಿಯನ್ನು ನೀನು ಕೃಷಿ ಮಾಡು, ಅಲ್ಲಿ ಫಲವತ್ತವಾಗಿ ನಿಮಗೆ ಬೇಕಾದ ದವಸ ಧಾನ್ಯ ಸಿಗ್ತದೆ ಅಂತ. ಭೂಮಿಯನ್ನು ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಜನಕರಾಜನು ಆ ಒಂದು ಗದ್ದೆಯನ್ನು ಉಳುವಂಥ ಸಂದರ್ಭದಲ್ಲಿ ಆ ನೇಗಿಲಿಗೆ ಆ ಪೆಟ್ಟಿಗೆ ತಾಗ್ತದೆ. ಆ ಪೆಟ್ಟಿಗೆಯನ್ನು ನೋಡಿದಾಗ ಆ ಪೆಟ್ಟಿಗೆಯ ಒಳಗಡೆ ಒಂದು ಹೆಣ್ಣು ಶಿಶು ಇತ್ತು. ಅದನ್ನು ಅವನ ಅರಮನೆಗೆ ಕೊಂಡೋಗ್ತಾನೆ. ಆ ಮಗುವಿಗೆ ಹೆಸರು ಕೂಡ ಇಡ್ತಾನೆ ಸೀತಾ ಅಂತ. ಹಾಗಾದರೆ ನೀವು ಸ್ವಲ್ಪ ಆಲೋಚನೆ ಮಾಡಿ, ಮಂಡೋದರಿಯ ತಂದೆ ಯಾರು ಹಾಗಾದರೆ? ಈಗ ರಾವಣನಿಗೆ ಆಕಾಶವಾಣಿ ಆಯಿತು, ನಿನ್ನ ಮಗಳಿನಿಂದಲೇ ಮರಣ ಅಂತ. ರಾವಣನ ಮಗಳಲ್ಲ, ಸೀತೆಯ ತಂದೆ ಒಬ್ಬ ಋಷಿಯಾಗಿದ್ದಾನೆ. ಅದು ಹೇಗೆ ಯಾವಾಗ ಏನು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿದ ಮೇಲೆ ಲೈಕ್ ಕೊಟ್ಟರೆ ನಾನು ಖಂಡಿತವಾಗಿಯೂ ತಂದೆಯ ಹೆಸರನ್ನು ಕೂಡ ಹೇಳ್ತೇನೆ. ನಾನು ನಾಲ್ಗೆ ಚಪ್ಪಲಗೋಸ್ಕರ ಮಾತನಾಡುವುದಲ್ಲ, ನಿಮ್ಮ ತಲೆಗೆ ಸತ್ಯವಾದ ವಿಷಯವನ್ನು ಹೇಳ್ತೇನೆ. ಎಷ್ಟೋ ರಹಸ್ಯಗಳು ನಮಗೆ ಗೊತ್ತಾಗದೆ ಅದನ್ನು ಮುಚ್ಚಿಟ್ಟಿದ್ದಾರೆ, ಕಾರಣ ಸತ್ಯವನ್ನು ನಂಬಿಸಿದ್ದಾರೆ. ಸೀತೆ ಮಾತೆ ಖಂಡಿತ ದೇವಿಯೇ ಹೌದು, ಹಾಗೆಯೇ ರಾಮ ಕೂಡ ದೇವರು ಹೌದು, ವಿಷ್ಣುವಿನ ಅವತಾರ. 20 ಅವತಾರದಲ್ಲಿ ನಮಗೆ 10 ಅವತಾರವನ್ನು ಮಾತ್ರ ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ನಂಬಿದ್ದೇವೆ. ಈಗಲೂ ಕೂಡ ನಾನು ಯಾವಾಗಲೂ ಜೈ ಶ್ರೀರಾಮ ಅಂತ ಹೇಳ್ತೇನೆ. ಅದರ ಲಾಭ ನನಗೆ ತುಂಬ ಸಿಕ್ಕಿದೆ. ಸೀತೆಯ ಅಸಲಿ ತಾಯಿಯ ಹೆಸರನ್ನು ನಾನು ನಿಮಗೆ ಮಂಡೋದರಿ ಅಂತ ಹೇಳಿದ್ದೇನೆ. ತಂದೆಯ ಹೆಸರನ್ನು ಕೂಡ ಮುಂದಿನ ಭಾಗದಲ್ಲಿ ತಿಳಿಸಿಕೊಡ್ತೇನೆ. ಮೈಂಡ್ಸೆಟ್ ವರ್ಕ್ಶಾಪ್ಗೆ ಬನ್ನಿ. ರೋಗಮುಕ್ತ ಜೀವನ ಮತ್ತು ಬ್ರಹ್ಮಜ್ಞಾನ, ಇನ್ನೊಂದು ನಾನು ವಿಡಿಯೋ ಮಾಡುವಾಗ ಬ್ರಹ್ಮಜ್ಞಾನದ ಬಗ್ಗೆಯೂ ಕೂಡ ಹೇಳ್ತೇನೆ. ಕೇವಲ ಮೇಲಿಂದ ಗೆಲ್ಲು ಹೇಳ್ತಾ ಹೋಗಿದ್ದೇನೆ. ಮತ್ತೆ ನಾನು ಮಧ್ಯ ಬರಲಿಲ್ಲ, ಬುಡಕ್ಕೆ ಬರಲಿಲ್ಲ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಮೇಲಿನ ಭಾಗ ಶಿವ. ಅದರ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ. ಜೈ ಶ್ರೀರಾಮ್.